ವಸಂತಗೌಡ ಪಾಟೀಲ ಅವರ ವಿರುದ್ಧ ಆರೋಪ ಖಂಡನೆ. ಅಲ್ಲಿ ಸೇವೆ ಸಲ್ಲಿಸುತ್ತಾ ಇರಬಹುದು. ಅವಾಗಿಂದಲೂ ಅವರು ತಮ್ಮ ಒಂದು ಕಾರ್ಯಕಲಾಪಗಳನ್ನು ಪೂಜ್ಯರ ಅತಿ ನಿಕಟವರ್ತಿಗಳಾಗಿ ಮಠದಲ್ಲಿ ಧಾರ್ಮಿಕವಾಗಿ ಕೆಲಸವನ್ನು ಮಾಡುತ್ತಾ ಬಂದಿರುತ್ತಾರೆ. ಇಲ್ಲಿಯವರೆಗೂ ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯವನ್ನು ಪ್ರತಿಯೊಂದು ಮಠದಲ್ಲಿ ಮಾಡಿರುತ್ತಾರೆ. ಅದು ಎಲ್ಲ ಪೂಜ್ಯರಿಗೂ ತಿಳಿದ ವಿಚಾರ. ಆದರೆ ಏಕಾಏಕಿಯಾಗಿ ಈ ರೀತಿ ಅವರ ಮೇಲೆ ಅಪವಾದ ಬಂದುದರಿಂದ ನಾವು ಇದನ್ನು ಖಂಡಿಸಬೇಕಾಗುತ್ತದೆ. ಖಂಡಿಸಲಿಕ್ಕೆ ಕಾರಣಗಳನ್ನು ಬೇಕು. ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ನಾವು ಇದು ಮಾಡಿದ್ದು ತಪ್ಪು ಸಂದೇಶ ಹೋಗುತ್ತದೆ, ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತದೆ, ಅವರ ಒಂದು ಕಾರ್ಯಕಲಾಪಗಳನ್ನು ನೋಡಿ ಆದರೂ ತೀರ್ಮಾನಿಸಬೇಕಾಗಿತ್ತು ಅಂತ ನಮ್ಮ ಒಂದು ವಿಚಾರ. ಮೇಲಾಗಿ ಅವರು ವಸಂತಗೌಡರಿಗೆ ಹೆಚ್ಚಿನ ಒಂದು ಹೇಳಬೇಕಂತ ರಾಜಕೀಯವಾಗಿಯೂ ಬೆಳೀಲಿಕ್ಕೆ ಜಗ್ ಆಪ್ಷನ್ಗಳು ಬಂದಿದ್ದು, ಅದನ್ನು ತಿರಸ್ಕರಿಸಿದರು. ಹಳ್ಳಿ ಅವರು ನಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಕ್ಕೆ ಅಷ್ಟೇ ನಿಯೋಜಿತವಾಗಿ ತಮ್ಮ ಜೀವನವನ್ನು 30 ರಿಂದ 35 ವರ್ಷ ಪ್ರತಿಯೊಂದು ಮಠದಲ್ಲಿಯೂ ತಮ್ಮ ಊರಿನಿಂದ ಹಾಗೂ ಸುತ್ತಮುತ್ತಲಿನ ಊರಿನಿಂದ ಭಕ್ತರನ್ನು ಕರೆಸಿ ಭಜನೆ ಮಾಡಿಸುವುದು, ಅತಿ ಉತ್ತಮವಾದ ಒಂದು ಕೆಲಸ ಮಾಡಿಸುವುದು, ಪ್ರಸಾದ ಮಾಡುವಲ್ಲಿ ಕಾರ್ಯಕರ್ತರನ್ನು ಕರೆಸುವುದು, ಕೆಲವೊಂದು ವಿಚಾರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಅಡ್ಡಾಡಿ ಇನ್ನು ಅನೇಕ ಮಠಗಳು ಇರ್ಬೋದು, ಹಾಗೂ ಚಿಕ್ಕಕೊಪ್ಪ ಶರಣರ ಮಠದಲ್ಲಿ ಇರ್ಬೋದು, ಹಾಗೂ ಈ ಉತ್ತರ ಕರ್ನಾಟಕದ ಪ್ರಸಿದ್ಧಿ ಮಠವಾದಂತ ಕೊಪ್ಪಳ ಮಠದಲ್ಲಿ ಸಹ ತಮ್ಮ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕಾರ್ಯಕಲಾಪಗಳಲ್ಲೂ ಎಲ್ಲ ಅಜ್ಜನವರ ಪೂಜ್ಯರ ಜೊತೆ ಬೆರೆತು ಸದಾ ಸಾಮಾಜಿಕವಾಗಿ ಕೆಲಸವನ್ನು ಮಾಡುತ್ತಾ ಬಂದಿರುತ್ತಾರೆ. 30-40 ವರ್ಷಗಳಿಂದ ತಮ್ಮ ಸೇವೆಯನ್ನು ಅದರ ಸಾಮಾಜಿಕವಾಗಿ ಮುಡುಪಾಗಿಟ್ಟಿರುತ್ತಾರೆ. ಈಗ ಒಮ್ಮಿದೊಮ್ಮೆಲೆ ಈ ರೀತಿ ಅವರನ್ನು ಅಪನಿಂದೆಗೆ ಗುರಿಯಾಗಿರುವುದರಿಂದ ನಮ್ಮ ಎಲ್ಲರಿಗೂ ಒಂದು ರೀತಿಯ ಒಂದು ಮನಸ್ಸಿಗೆ ಬಹಳ ತೊಂದರೆ, ನೋವಾಗಿರುತ್ತದೆ. ಅದನ್ನು ಹೇಳಬಹುದಿತ್ತು. ಕರೆಸಿ ಟ್ರಸ್ಟಿಗಳನ್ನು ಕರೆಸಿ ಅಜ್ಜನವರು ಪೂಜ್ಯರು ಕರೆಸಿ ಏನು ತೊಂದರೆ ಆಗಿದೆ, ಏನು ಏನು ಅಂತ ವಿಚಾರ ಮಾಡಿ ಅದನ್ನು ಸರಿಪಡಿಸಿದ್ದರೆ ಇಷ್ಟು ಒಂದು ಪ್ರಭಾವಕ್ಕೆ ಹೋಗ್ತಿರಲಿಲ್ಲ ಸನ್ನಿವೇಶ ಅಂತ ಅನಿಸುತ್ತದೆ. ಅದು ಹಂಗಾಗದ ಕಾರಣ ಯಾರ ಪ್ರೇರೇಪಣೆ ಇದೆಯೋ, ಏನಾರ ಸ್ವಂತ ಒಂದು ಇದರಿಂದ ಆಗಿದೆಯೋ ಅದು ತಿಳಿಯಲಾರದ ವಿಚಾರ. ಅದನ್ನೇ ಮನಗಂಡು ನಾವು ಈ ರೀತಿ ಟ್ರಸ್ಟಿಗಳ ಮೇಲೆ ನಾವು ಅಪಾದನೆಯನ್ನು ಮಾಡುತ್ತಿರುವುದರಿಂದ ಅಂಧ ಮಕ್ಕಳ ಒಂದು ಜೀವನಕ್ಕೂ ತೊಂದರೆ, ಅಂಧ ಮಕ್ಕಳ ಜೀವನವನ್ನು ಸುಧಾರಿಸಲು ಪುಣ್ಯಾಶ್ರಮ ಎಷ್ಟು ಕಷ್ಟಪಡುತ್ತಿದೆ, ಎಷ್ಟು ಒಂದು ಖರ್ಚು ಮಾಡುತ್ತದೆ, ಎಲ್ಲ ಅಜ್ಜನವರ ಇದರಿಂದ ಬಂದ ದಾರಿ ಇದು. ಅದು ನಿಂತು ಹೋದರೆ ತೊಂದರೆ ಆಗುವುದು ಅಂಧ ಮಕ್ಕಳಿಗೆ ಮೊದಲು, ಆ ನಂತರ ಉಳಿದ ನಮ್ಮಂತ ಭಕ್ತರಿಗೆ. ಈ ಒಂದು ಇಂತಹ ಕೆಲಸ ಕಾರ್ಯಗಳಿಂದ ಉಳಿದ ಎಲ್ಲ ಸಮಾಜದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮನುಷ್ಯನ ಒಂದು ಭಾವನೆ ಮೇಲೆ ಪೆಟ್ಟು ಕೊಟ್ಟಂತಾಗುತ್ತದೆ. ಯಾಕಂದ್ರೆ ಟ್ರಸ್ಟ್ಗಳಾಗಿ ವಸಂತಗೌಡ ಅವರು ಬಹುಶಃ ಸುಮ್ಮನೆ ಒಂದು ಯಾರು ಒಂದು ಅದನ್ನ ಹೇಳಿದ್ರಿ ಪ್ರಚೋದನೆ ಆಯ್ತು, ಏನ್ ಅವ್ರಿಗೆ ಏನ್ ಕಂಡು ಬಂದಾಯ್ತು ಅದನ್ನ ಒಂದು ಚರ್ಚೆ ಮಾಡಬಹುದಿತ್ತಲ್ಲ. ಹಂಗಿತ್ತ ಮಾನಸಿಕವಾಗಿ ಕಿರುಕುಳ, ಜೀವ ಬೆದರಿಕೆ ಕೊಡಬೇಕಾದ್ರೆ ಒಬ್ಬರು ರೋಡಿ ಶೀಟರ್ ಆಗಿರ್ಬೇಕು, ಇಲ್ಲ ಒಂದ್ ಯಾವ್ದಾರ ಒಂದು ರಾಜಕೀಯ ವ್ಯಕ್ತಿ ಆಗಿರ್ಬೇಕು. ನೀನ್ ಹಂಗ್ ಮಾಡಿಸ್ಕೊಂಡು ಹಿಂಗ್ ಮಾಡಿಸ್ಕೊಂಡು ಅಂತ ಹೇಳಕ ರಾಜಕೀಯ ವ್ಯಕ್ತಿ ಆಗಿರ್ಬೇಕು, ಇಲ್ಲ ರೋಡ್ ಶೀಟರ್ ಆಗಿರ್ಬೇಕು. ಆ ಎರಡು ಸ್ಥಾನದಾಗ ಅವ್ರಿಲ್ಲ. ಅವ್ರು ಯಾವತ್ತೂ ಧಾರ್ಮಿಕ ಸಾಮಾಜಿಕವಾಗಿ ಜನರ ಒಳಗೆ ಬೆರೆತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂತ ಬಂದವ್ರ. ಇದ ಒಂದು ಮಠ ಅವ್ರು ಮಾಡೋದು. ಇದು ಕೊಪ್ಪಳ ಮಠ, ಬಳಗಾನೂರು ಮಠ, ದೊಡ್ಡ ದೊಡ್ಡ ಮಠದ ಎಲ್ಲಾ ಮಠದೊಳಗೂ ಸೇವಾ ಸಲ್ಲಿಸ್ಕೊಂತಾನೆ ಅವರು. ಪ್ರತಿಯೊಂದು ಮಠದಲ್ಲಿ ಅವರ ಸೇವೆ ಅದಕ್ಕಾಗಿ ಅಂತ 34 ವರ್ಷ ಮುಡುಪಾಗಿಟ್ಟು ಕೆಲಸವನ್ನು ಮಾಡ್ಕೊಂಡು ಬಂದಾರ ಅವರು. ಮಠದಾಗ ಇಷ್ಟೆಲ್ಲ ಬಂದ ಕಾರಣ ಏನಂದ್ರೆ ಇದಕ್ಕ ಮೇನ್ ಕಾರಣ ಪೂಜ್ಯರನ್ನ ಕೇಳಬೇಕಾಗುತ್ತೆ. ಯಾಕಂತಾರೆ ಆರೋಪ ಮಾಡಿದ್ರು ಅವ್ರ ಬೇರೆ ಯಾರ ಒಬ್ರು ಮಾಡಿದ್ರಪ್ಪ ಅಂತವ್ರ ಮ್ಯಾನೇಜರ್ ಮಾಡಿದ್ರು,
ಇಲ್ಲ ಟ್ರಸ್ಟಿಗಳು ಇನ್ನೊಬ್ರು ಟ್ರಸ್ಟಿಗಳು ಮಾಡ್ತಿರಪ್ಪ ಅಂತಂದ್ರೆ ಏನ್ ನಿಮ್ಮ ಭಿನ್ನಾಭಿಪ್ರಾಯ ಇದೋ ಏನೋ ವಿಚಾರ ಮಾಡೋದಿತ್ತು. ಈಗ ಪೀಠಾಧಿಪತಿಗಳು ಪೂಜ್ಯ ಕಲ್ಲಯ್ಯನವರ ಒಂದು ಹೇಳಿಕೆ ಕೊಟ್ಟಾರ ಅಂತಂದ್ರೆ ಅವ್ರು ಏನ್ ಕಂಡು ಬಂದೈತಿ, ಯಾವ ಸಮಸ್ಯೆ ಬಂದೈತಿ ಅಂತ ಹೇಳಿ ಅದನ್ನ ವಿಚಾರ ಮಾಡ್ತಕ್ಕಂಥ ಮುಂದಿನ ಬೆಳವಣಿಗೆಗಳನ್ನ ವಿಚಾರ ಮಾಡ್ಬೇಕಾಗತ್ತೆ. ಅಧ್ಯಕ್ಷರ ಅವರು ಮಠಕ್ಕ ಅವ್ರ ಅಧ್ಯಕ್ಷರನ್ನ ವಿಚಾರ ಮಾಡ್ಬೇಕಾಗತ್ತೆ. ಟ್ರಸ್ಟಿಗಳು ಅಧ್ಯಕ್ಷರು ನಿಮ್ಮಂತ ಪತ್ರಕರ್ತರು ನಮ್ಮಂತ ಯಾರು ಹೊರಗಿನ ಹಿರಿಯರು ಕೂತ್ಕೊಂಡು ಏನು ಹಿಂಗಾತಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಚರ್ಚೆ ಮಾಡಿದ್ರೆ ಅದ್ರ ನಿಜಾಂಶ ತಿಳಿಬಹುದು.